ಸೂರ್ಯಂಗೆ ತುಂಬಾ ಹೊತ್ತು ಗ್ರಹಣ ಹಿಡಿಯಲ್ಲ. ನಾನು ಬರ್ತಿದ್ದೀನಿ ಚಿನ್ನ. ಡೆವಿಲ್ ಚಿತ್ರದ ಟ್ರೈಲರ್ ರಿಲೀಸ್ ಆಗಿದೆ. ಈ ಟ್ರೈಲರ್ನಲ್ಲಿ ಏನೆಲ್ಲ ಇದೆ, ಡೈರೆಕ್ಟರ್ ಮಿಲನ ಪ್ರಕಾಶ್ ಏನೆಲ್ಲ ರಿವೀಲ್ ಮಾಡಿದ್ದಾರೆ, ಇಡೀ ಟ್ರೈಲರ್ನಲ್ಲಿ ಏನು ಹೈಲೈಟ್ಸ್ ಆಗಿದೆ, ಯಾವ ವಿಷಯವನ್ನು ಹೇಗೆ ಪ್ರೆಸೆಂಟ್ ಮಾಡಿದ್ದಾರೆ ಗೊತ್ತಾ? ನಾನು ಬರ್ತಾ ಇದ್ದೀನಿ ಚಿನ್ನ ಅಂತ ದರ್ಶನ್ ಅವರು ಯಾಕೆ ಹೇಳ್ತಾರೆ? ಸಿನಿಮಾ ಬಗ್ಗೆ ಈ ಒಂದು ಟ್ರೈಲರ್ ಅದೆಷ್ಟು ಹೈಪ್ ಕ್ರಿಯೇಟ್ ಮಾಡುತ್ತದೆ, ಇನ್ನಷ್ಟು ಕುತೂಹಲ ಕ್ರಿಯೇಟ್ ಮಾಡುತ್ತದೆ. ಈ ಎಲ್ಲ ವಿಷಯ ಹೇಳುವ ಒಂದು ಟ್ರೈಲರ್ ರಿವ್ಯೂ ಇಲ್ಲಿದೆ. ಸೂರ್ಯನಿಗೆ ತುಂಬಾ ಹೊತ್ತು ಗ್ರಹಣ ಹಿಡಿಯಲ್ಲ. ಡೆವಿಲ್ ಚಿತ್ರದ ಟ್ರೈಲರ್ ತುಂಬಾನೇ ಚೆನ್ನಾಗಿದೆ. ಧನುಷ್ ಅನ್ನುವ ಪಾತ್ರದಲ್ಲಿ ದರ್ಶನ್ ಅವರು ಇಲ್ಲಿ ನಟಿಸಿದ್ದಾರೆ. ಆದರೆ ನಾನು ಡೆವಿಲ್ ಅನ್ನೋ ಮಾತನ್ನು ಇಲ್ಲಿ ದರ್ಶನ್ ಡೈಲಾಗ್ ಮೂಲಕ ತಿಳಿಯಬಹುದು. ಸ್ಟೈಲಿಶ್ ಹೀರೋ ಡೆವಿಲ್. ಡೆವಿಲ್ ಚಿತ್ರದಲ್ಲಿ ಖಡಕ್ ಡೈಲಾಗ್ಗಳು ಇವೆ. ಪ್ರತಿ ಡೈಲಾಗಲ್ಲೂ ಪಂಚ್ ಇದೆ. ಬ್ರದರ್ ಫ್ರಮ್ ಅನದರ್ ಮದರ್, ಆದರೆ ನಾಟ್ ಸೇಮ್ ಫಾದರ್ ಅನ್ನೋ ಡೈಲಾಗ್ ಇಲ್ಲಿ ರಿಪೀಟ್ ಆಗಿದೆ. ಎಲ್ಲಿ ಹೋದ್ರೂ ಬರ್ತಿರಲ್ಲೋ, ಏನೋ ನಿಮ್ಮ ಪ್ರಾಬ್ಲಮ್ ಅಂತಾನು ಹೇಳ್ತಾರೆ. ಆದರೆ ಇದನ್ನು ಯಾರಿಗೆ ಹೇಳಿದ್ರು ಅನ್ನೋದೇ ಪ್ರಶ್ನೆ. ಟ್ರೈಲರ್ ಕೊನೆಯಲ್ಲಿ ಬರೋ ಡೈಲಾಗ್, ಟ್ರೈಲರ್ ಕೊನೆಯಲ್ಲಿ ಒಂದು ಡೈಲಾಗ್ ಬರುತ್ತದೆ, ಆದರೆ ಇದು ಸದ್ಯದ ದರ್ಶನ್ ಸ್ಥಿತಿಗೂ ಕನೆಕ್ಟ್ ಆಗೋ ರೀತಿಯೇ ಇದೆ. ಸೂರ್ಯನ್ಗೆ ತುಂಬ ಹೊತ್ತು ಗ್ರಹಣ ಹಿಡಿಯುವುದಿಲ್ಲ, ನಾನು ಬರ್ತಾ ಇದ್ದೀನಿ ಚಿನ್ನ ಅಂತಾನೆ ಡೆವಿಲ್ ಪಾತ್ರಧಾರಿ ದರ್ಶನ್ ಅವರು ಇಲ್ಲಿ ಹೇಳ್ತಾರೆ. ಇಡೀ ಟ್ರೈಲರ್ನಲ್ಲಿ ಪ್ರಮುಖ ಪಾತ್ರಗಳ ಪರಿಚಯವೂ ಆಗಿದೆ. ಅಚ್ಯುತ್ ಕುಮಾರ್, ರಚನಾ ರೈ, ಮಹೇಶ್ ವಾಜ್ರಕಾಯ್ ಪಾತ್ರದ ಪರಿಚಯವೂ ಕೂಡ ಇಲ್ಲಿ ಆಗಿದೆ. ಡೆವಿಲ್ ಚಿತ್ರದಲ್ಲಿ ದರ್ಶನ್ ಅವರು ಟ್ರೈಲರ್ನಲ್ಲಿ ಹಲವು ಗೆಟಪ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಅವರ ಸ್ಟೈಲಿಶ್ ಲುಕ್, ಮಾಸ್ ಡೈಲಾಗ್ ಗಮನ ಸೆಳೆಯುತ್ತಿದೆ. ಸೂರ್ಯನ್ಗೆ ಹೆಚ್ಚು ಹೊತ್ತು ಗ್ರಹಣ ಹಿಡಿಯಲ್ಲ, ನಾನು ಬರ್ತಾ ಇದ್ದೀನಿ ಚಿನ್ನ ಎಂದು ದರ್ಶನ್ ಡೈಲಾಗ್ ಹೇಳುವಾಗ ರಿಲೀಸ್ ದಿನಾಂಕವನ್ನು ಕೂಡ ತೋರಿಸಲಾಗಿದೆ. ವಿನಯ್ ಗೌಡ, ಅಚ್ಯುತ್ ಕುಮಾರ್ ಹಾಗೂ ಗಿಲ್ಲಿ ನಟ ಮೊದಲಾದವರನ್ನು ಟ್ರೈಲರ್ನಲ್ಲಿ ತೋರಿಸಲಾಗಿದೆ. ವೀಕ್ಷಕರೇ, ಟ್ರೈಲರ್ ನೋಡಿ ನಿಮಗೆ ಹೇಗೆ ಅನಿಸಿತು? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.